ಸಹ್ಯಾದ್ರಿಗೆ ಸಂಚಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ತುಂಗಾ ನದಿ ತೀರದಲ್ಲಿ ಗಡಗಡ ಕಂಪಿಸಿದ ಭೂಮಿ. ಆಗುಂಬೆ ಘಾಟ್ನಲ್ಲಿದೆ ಕಂಪನದ ಕೇಂದ್ರಬಿಂದು. ಕೊಡಗಿನಂತೆ ನಲುಗಿ ನೀರಾಗುತ್ತಾ ನಮ್ಮ ಮಲೆನಾಡು? ಇದೇ ಹೊತ್ತಿನ ವಿಶೇಷ ಸಹ್ಯಾದ್ರಿಗೆ ಸಂಚಕಾರ. ಮತ್ತೊಂದು ದುರಂತಕ್ಕೆ ಕರ್ನಾಟಕ ಸಜ್ಜಾಗಬೇಕಾಗಿದೆಯಾ? ಮತ್ತೆ ಕೊಚ್ಚಿ ಹೋಗೋ ಪ್ರಳಯ ಬರುತ್ತಾ? ಜಲಸಮಾಧಿ ಮಾಡೋ ಮಹಾಮಳೆ ಬರುತ್ತಾ? ನಿಂತಲ್ಲೇ ನುಂಗಿ ಹಾಕೋ ಭೂಕುಸಿತ ಏರ್ಪಡುತ್ತಾ? ಏನಿದು ಸಹ್ಯಾದ್ರಿ ಸಂಚಕಾರ ಅಂತೀರಾ? ಗಡಗಡ ಗಂಡಾಂತರದ ಇಂಚಿಂಚು ಮಾಹಿತಿ ಕೊಡ್ತೀವಿ ನೋಡಿ. ಕೊಡಗಿನಂತೆ ನಲುಗಿ ನರಳುತ್ತಾ ಮಲೆನಾಡು. ಕರುನಾಡಿಗೆ ಕಾದಿದೆಯಾ ಗಡಗಡ ಗಂಡಾಂತರ? ಹೋದ ವರ್ಷ ಆಗಸ್ಟ್ 16-17 ಏನು ಮಡಿಕೇರಿಯಲ್ಲಿ ದುರಂತ ಆಯಿತು. ಇದ್ರ ಜೊತೆಗೆ ನಾವು ಕಂಪೇರ್ ಮಾಡಿದಾಗ ನಮಗೆ ಕೆಲವೊಂದು ಸಿಂಪ್ಟಮ್ಸ್ಗಳು ಸಮಾನವಾಗಿ ಕಾಣಿಸ್ತಾ ಇದೆ. ಭಾರಿ ಅನಾಹುತದ ಸುಳಿವು ಕೊಡ್ತಾ ನಿಸರ್ಗ. ಅದನ್ನೆಲ್ಲ ನಾವು ಬಗೆದರೆ ಮುಂದೆ ಇದು ಸ್ವಲ್ಪ ಅನಾಹುತ ಆಗೋ ಒಂದು ಪರಿಣಾಮನೇ ಇದೆ. ಭೂಮಿಯೊಳಗಿನ ಸದ್ದು ಸೂಚಿಸ್ತಾ ಇರೋದೇನು? ಭೂಮಿ ಒಳಗಿಂದ ಬಹಳಷ್ಟು ದೊಡ್ಡ ಸೌಂಡ್ಗಳು ಬಂತು. ನಮಗೆ ಭಯ ಆಯಿತು. ಕರುನಾಡಿಗೆ ಮತ್ತೊಮ್ಮೆ ಕಾದಿದೆಯಾ ಭಯಾನಕ ಗಂಡಾಂತರ? ಭಾರಿ ಅನಾಹುತದ ಸುಳಿವು ಮುನ್ಸೂಚನೆ ನೀಡ್ತಿದೆಯಾ ನಿಸರ್ಗ? ಭೂಮಿಯೊಳಗಿನ ಭಯಾನಕ ಸದ್ದು ಸೂಚಿಸ್ತಾ ಇರೋದೇನು? ಇದೇ ಪ್ರಶ್ನೆಗಳೇ ಇದೀಗ ಬಹುದೊಡ್ಡ ಆತಂಕವೊಂದನ್ನ ಹುಟ್ಟುಹಾಕಿರೋದು. ಇದೇ ಪ್ರಶ್ನೆಗಳೇ ಮಲೆನಾಡನ್ನ ಮುಳುಗಿಸೋ ಮಹಾ ದುರಂತದ ಮುನ್ಸೂಚನೆ ನೀಡ್ತಿರೋದು. ಅದಕ್ಕಿಂತಲೂ ಮಿಗಿಲಾಗಿ ಅದೊಂದು ಸುಳಿವಂತೂ ಬೆಚ್ಚಿ ಬೀಳಿಸೋ ಭವಿಷ್ಯದ ಅಸ್ಪಷ್ಟ ಚಿತ್ರವನ್ನ ಕಟ್ಟಿಕೊಡ್ತಾ ಇದೆ. ಅಷ್ಟಕ್ಕೂ ಏನಿದು ಅನಾಹುತ? ಏನಿದು ಸಂಚಕಾರ? ಏನಿದು ಗಂಡಾಂತರ ಅಂತೀರಾ? ಆ ಬೆಚ್ಚಿ ಬೀಳಿಸೋ ಭಯಾನಕ ಸಂಗತಿಯನ್ನ ತೋರಿಸ್ತೀವಿ ನೋಡಿ. ಮೂರು ಸಲ ಗಡಗಡ ನಡುಗಿದೆ ಮಲೆನಾಡು. ಒಂದಲ್ಲ ಎರಡಲ್ಲ, ಸತತ 3 ಸಲ ಮಲೆನಾಡು ಗಡಗಡ ನಡುಗಿದೆ. ಇದೇ ಫೆಬ್ರವರಿ 2ರ ಮಧ್ಯರಾತ್ರಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹಾಗೂ ಹೊಸನಗರ ತಾಲೂಕಿನ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ವರಾಹಿ ಜಲವಿದ್ಯುತ್ ಯೋಜನಾ ಪ್ರದೇಶದಲ್ಲಿನ ತೀರ್ಥಹಳ್ಳಿ ಮತ್ತು ಹೊಸನಗರ ಭಾಗದ ಸುಮಾರು 80 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಮಿ ಕಂಪಿಸಿದೆ. ಸುಮಾರು 1 ಗಂಟೆ 33 ನಿಮಿಷ ಆವಾಗ ಭೂಮಿ ಒಂಥರ ಕಂಪನ ಆದಂಗೆ ಆಯಿತು, ಸೌಂಡ್ ಆಯಿತು. ನಾನು ಕಾಟು ಮೇಲೆ ಮಲಗಿದ್ದೆ. ಆವಾಗ ಕಾಟು ಸ್ವಲ್ಪ ಶೇಕ್ ಆಯಿತು. ಇದು ಯಾಕೆ ಹೀಗೆ ಆಗ್ತಾ ಇದೆ ಅಂತ ಬಿಟ್ಟು ನೋಡಿದಾಗ ಇದು ಭೂಕಂಪದ ಅನುಭವ ನಮಗೆ ತಿಳಿಯಿತು. ಈಗ ನಿಮಗೇನು ಭಯ ಆಯ್ತಾ ಏನು? ಹೌದೌದು, ಹೆದರಿಕೆ ಆಯಿತು. ಇಲ್ಲಿನ ಮೇಗರವಳ್ಳಿ, ಯಡೂರು ಗ್ರಾಮಗಳಲ್ಲಿ ಕಂಪಿಸಿದ ಭೂಮಿ ಭಾರಿ ಸ್ಫೋಟವನ್ನುಂಟು ಮಾಡಿದೆ. ಭಾರಿ ಸ್ಫೋಟದ ಸದ್ದು ಕೇಳಿದ ಮನೆ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಮನೆಯಿಂದ ಹೊರಗೋಡಿ ಬಂದಿದ್ದಾರೆ. ಹಾಗಂತ ಇದೇ ಮೊದಲ ಸಲ ಈ ಭಾಗದಲ್ಲಿ ಭೂಕಂಪನ ಸಂಭವಿಸಿಲ್ಲ. ಈ ಹಿಂದೆಯೂ ಕೂಡ ಇಲ್ಲಿನ ಜನ ಭೂಮಿ ಕಂಪಿಸಿದ ಅನುಭವಕ್ಕೆ ಸಾಕ್ಷಿಯಾಗಿದ್ದಾರೆ. ಡ್ಯಾಮ್ ಆಗ್ಬೇಕಾದ್ರೆ ಭೂಕಂಪನ ಆಗಿತ್ತು. ಏನಂತ ಹೇಳಿದ್ರೆ ಅವಾಗ ಕಂಪನ ಜಾಸ್ತಿ ಆಗಿತ್ತು. ಕಂಪನ ಅಂತ ಹೇಳಿದ್ರೆ ಸಂಜೆ ಹೊತ್ತಾಗಿರೋದು. ಕಂಪನದ ಅನುಭವ ನಮಗೆ ಸಂಪೂರ್ಣ ಆಗಿದೆ. ಸಂಪೂರ್ಣ ಅಂತ ಹೇಳಿದ್ರೆ ಮನೆಯಲ್ಲಿ ಇದ್ದಿದ್ದು ಪಾತ್ರೆ ಗೀತ್ರ ಎಲ್ಲ ಬಿದ್ದುಬಿಟ್ಟಿದೆ. ಬಹಳ ವರ್ಷದ ಹಿಂದೆನೆ ಇಲ್ಲಿ ಪದೇ ಪದೇ ಭೂಮಿ ಕಂಪನ ಆಗ್ತಾ ಇರ್ತದೆ. ಫೆಬ್ರವರಿ 3ರಂದು ಭೂಕಂಪನದ ಕೇಂದ್ರ ಬಿಂದು ತೀರ್ಥಹಳ್ಳಿ ತಾಲೂಕಿನ ಮಾಣಿ ಜಲಾಶಯದ ಬಳಿ ಇರೋ ವಿಠ್ಠಲನಗರ ಬೆಚ್ಚಿ ಬಿದ್ದಿದೆ. ಇಲ್ಲಿನ ಕಂಪನ ರಿಕ್ಟರ್ ಮಾಪಕದಲ್ಲಿ 2.2 ಅಂತ ದಾಖಲಾಗಿದೆ. ಇದೇ ವ್ಯಾಪ್ತಿಯಲ್ಲಿ ವಾರಾಹಿ, ಮಾಣಿ, ಸಾವೆಹಕ್ಲು, ಶರಾವತಿ ಜಲಾಶಯಗಳಿರೋದ್ರಿಂದ ಏನಾದರೂ ಅವಘಡ ಸಂಭವಿಸಿದ್ರೆ ಹಾನಿ ಊಹಿಸಲು ಅಸಾಧ್ಯ. ಸದ್ಯ ಸಂಭವಿಸಿರೋ ಭೂಕಂಪನದ ಬಗ್ಗೆ ಅಂತೂ ಜಿಲ್ಲಾಧಿಕಾರಿಗಳು ಯಾವುದೇ ಚಿಂತೆ ಮಾಡೋದು ಬೇಡ ಅಂತಿದ್ದಾರೆ. 44ರಲ್ಲಿ ಹೊಸನಗರ ವ್ಯಾಪ್ತಿಯ ಡ್ಯಾಮ್ ಏನಿದೆ, ಡ್ಯಾಮ್ ವ್ಯಾಪ್ತಿಯಲ್ಲಿ ಸುತ್ತಮುತ್ತ
ದುಃಖದ ಅನುಭವ ಆಗಿದೆ. ಅದರ ಬಗ್ಗೆ ಬೆಂಗಳೂರಿನ ಕೇಂದ್ರ ಕಚೇರಿಗಳಿಂದ ಅದು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡಿದ್ದಾರೆ. 2.2 ಮ್ಯಾಗ್ನಿಟ್ಯೂಡ್ ಅದರಲ್ಲಿ ಆಗಿರುವಂಥದ್ದು. ಹಾಗಾಗಿ ಅದರಲ್ಲಿ ಪರಿಶೀಲನೆಯನ್ನು ನಮ್ಮ ಅಧೀನಾಧಿಕಾರಿಗಳೊಂದಿಗೆ ಅಲ್ಲಿ ಪರಿಶೀಲನೆ ಮಾಡಿಸಿದ್ದೇವೆ, ಕಂಡಕ್ಟ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ಹಾನಿ ಆಗಿಲ್ಲ. ಭೂನಡುಕದ ಅನುಭವ ಆಗಿರೋದು ಹೊರತುಪಡಿಸಿ ಯಾವುದೇ ಹಾನಿ ಎಲ್ಲೂ ಆಗಿಲ್ಲ, ಯಾವುದೇ ಸಮಸ್ಯೆಗಳು ಆಗಿಲ್ಲ. ಡ್ಯಾಮ್ ಆಗಲಿ ಇನ್ನೊಂದಾಗಲಿ ಎಲ್ಲೂ ಕೂಡ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಏನೇ ಹೇಳಿದ್ರು ಇಲ್ಲಿನ ಪರಿಸರವಾದಿಗಳು ಹಾಗೂ ಪಶ್ಚಿಮ ಘಟ್ಟ ಉಳಿಸಿ ಸಮಿತಿ ಸದಸ್ಯರು ಮಾತ್ರ ಬಹುದೊಡ್ಡ ಆತಂಕವೊಂದನ್ನು ನೆನಪಿಸ್ತಾ ಇದ್ದಾರೆ. ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಸಂಭವಿಸಿರೋ ಭೂನಡುಕದ ಬಗ್ಗೆ ಬಹುದೊಡ್ಡ ಚರ್ಚೆಯೇ ಶುರುವಾಗಿದೆ. ಯಾಕಂದ್ರೆ ಹೇಳಿ ಕೇಳಿ ಮಲೆನಾಡಿನ ಭಾಗದಲ್ಲಿ ಇಂಥ ಕಂಪನಗಳು ದುರಂತದ ಮುನ್ಸೂಚನೆ ನೀಡ್ತಿವೆ ಅಂತಾನೆ ಬಣ್ಣಿಸಲಾಗ್ತಿದೆ. ಇದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಕೇವಲ ಒಂದೇ ಒಂದು ದಿನವಷ್ಟೇ ಭೂಮಿ ಕಂಪಿಸಿಲ್ಲ, ಸತತ 3 ದಿನಗಳ ಕಾಲ ಭೂಮಿ ಕಂಪಿಸಿದೆ. ಶಿವಮೊಗ್ಗದಲ್ಲಿ ಕಳೆದ 3 ದಿನಗಳಿಂದ ಅಂದರೆ ಶನಿವಾರ, ಭಾನುವಾರ ಹಾಗೂ ಸೋಮವಾರದ 3 ದಿನ ಸತತವಾಗಿ ಭೂಕಂಪನ ಆಗಿದೆ. ಅದರ ವಿಶೇಷ ಸಂಗತಿ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರ ಕೇವಲ 1 ದಿನ ಆಗಿರೋ ಭೂಕಂಪನ ಅಂದರೆ 2.2 ಏನು ರಿಚರ್ ಸ್ಕೇಲ್ ಮೇಲೆ ಆಗಿದೆ, ಇದಷ್ಟೇ ದಾಖಲಾತಿ ಆಗಿದೆ. ಬೇರೆ 2 ಏನು ಭೂಕಂಪನ ಇದೆ ದಾಖಲೆ ಆಗಿಲ್ಲ. ಅದು ಕೆಲವೇ ಸೆಕೆಂಡ್ಗಳು, 2 ಸೆಕೆಂಡ್ ಆಗಿದ್ದಾವೆ, ಒಂದೊಂದು ಕಡೆ 3 ಸೆಕೆಂಡ್ಗಳಾಗಿದ್ದಾವೆ. ಒಂದೊಂದು ಹಳ್ಳಿಗಳಲ್ಲಿ ಶಬ್ದ ಕೇಳಿಸಿದೆ, ಜೋರಾದ ಶಬ್ದ ಕೇಳಿಸಿದೆ. ಒಂದೊಂದು ಕಡೆ ಈ ಭೂಮಿಯ ಚಲನವಲನ ಅಂದರೆ ಭೂಮಿಯ ಕೆಳಗೆ ಏನೋ ಒಂದು ಹರಿದು ಹೋಗ್ತಾ ಇದೆ ಅಥವಾ ಭೂಮಿ ಸರಿತಾ ಇದೆ, ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ಆದರೆ ನಮಗೆ ಒಂದೇ ಒಂದು ರೆಕಾರ್ಡ್ ಆಗಿರೋದು ಏನಂದರೆ 2.2 ರಿಚರ್ ಸ್ಕೇಲ್, ಅದು ಭಾನುವಾರ ಆಗಿರೋದು. ಈ ಸತತ ಭೂಕಂಪನದ ಅನುಭವ ಭಯದ ಭವಿಷ್ಯವನ್ನ ಹೇಳ್ತಿದೆ. ಅಷ್ಟಕ್ಕೂ ಆ ಭವಿಷ್ಯ ಏನು ಅಂತೀರಾ? ಅದುವೇ ಮತ್ತೊಂದು ಕೊಡಗು ದುರಂತ. ಆಗಸ್ಟ್ 16 ಈ ದಿನವನ್ನ ಕೊಡವರು ಎಂದೆಂದಿಗೂ ಮರೆಯೋದಿಲ್ಲ. ಯಾಕಂದ್ರೆ ಅದೇ ದಿನದಿಂದಲೇ ವೀರ ಕೊಡವರು ತಮ್ಮ ಮನೆ, ಮಠ, ಬಂಧುಗಳನ್ನ ಕಳೆದುಕೊಳ್ಬೇಕಾಯ್ತು. ಕೊಡಗಿನ 7 ಪಂಚಾಯಿತಿಗಳು ಅಕ್ಷರಶಃ ಕೊಚ್ಚಿಕೊಂಡು ಹೋಗಿದ್ವು. ಜನ ಜಲಸಮಾಧಿಯಾದ್ರು, ಕೆಲವರಂತೂ ಸಜೀವವಾಗಿ ಭೂಕುಸಿತದಲ್ಲಿ ಸಿಕ್ಕಿ ಸಮಾಧಿಯಾದ್ರು. ಬಹುದೊಡ್ಡ ದುರಂತಕ್ಕೆ ಕೊಡಗು ಕಂಗಾಲಾಗಿ ಹೋಯಿತು. ಇಂಥದ್ದೇ ದುರಂತ ಮಲೆನಾಡನ್ನು ನಲುಗುವಂತೆ ಮಾಡುತ್ತಾ? ಇಂಥದೊಂದು ಪ್ರಶ್ನೆಗೆ ಪಶ್ಚಿಮ ಘಟ್ಟ ಉಳಿಸಿ ಸಮಿತಿ ಸದಸ್ಯ ಅಜಯ್ ಕುಮಾರ್ ವಿಶ್ಲೇಷಿಸೋದು ಹೀಗೆ. ಹೋದ ವರ್ಷ ಆಗಸ್ಟ್ 16-17 ಏನು ಮಡಿಕೇರಿಯಲ್ಲಿ ದುರಂತ ಆಯಿತು, ಇದ್ರ ಜೊತೆಗೆ ನಾವು ಕಂಪೇರ್ ಮಾಡಿದಾಗ ನಮಗೆ ಕೆಲವೊಂದು ಸಿಂಪ್ಟಮ್ಸ್ಗಳು ಸಮಾನವಾಗಿ ಕಾಣಿಸ್ತಾ ಇದೆ. ಕೊಡಗು ದುರಂತಕ್ಕೂ ಮುಂಚಿನ ಮುನ್ಸೂಚನೆಗಳೇ ಇಲ್ಲೂ ಕಾಣ್ತಿವೆ. ಇಂಥದ್ದೊಂದು ಮಾತನ್ನ ಅಜಯ್ ಕುಮಾರ್ ಶರ್ಮಾ ಸುಮ್ಮನೆ ಹೇಳ್ತಿಲ್ಲ. ಕೊಡಗು ದುರಂತಕ್ಕೂ ಮುನ್ನ ಏನಾಗಿತ್ತು, ಎಂಥ ಮುನ್ಸೂಚನೆ ಅಲ್ಲಿ ಸಿಕ್ಕಿತ್ತು, ಆ ನಂತರ ಏನಾಯ್ತು ಅನ್ನೋದನ್ನ ಕಣ್ಣಾರೆ ಕಂಡು ಬಂದಿರೋ ಅಜಯ್ ಕುಮಾರ್ ಶರ್ಮಾ ಒಂದೊಂದಾಗಿ ಸುಳಿವು ಹಾಗೂ ಸಂಚಕಾರದ ಬಗ್ಗೆ ವಿವರಿಸ್ತಾರೆ ನೋಡಿ. ನಾವು ಮಡಿಕೇರಿಯಲ್ಲಿ ಹೋದಾಗ ಎಲ್ಲೆಲ್ಲಿ ಅಲ್ಲಿ ದುರಂತ ಆಗಿತ್ತು, ಅದರ ಪ್ರಮುಖವಾಗಿ 7 ಪಂಚಾಯಿತಿಗಳು ಕೊಚ್ಕೊಂಡು ಹೋಗಿದ್ವು. ಸೊ ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗಿದೆ ಏನು ಅಂದರೆ, ಈ ದುರಂತಕ್ಕಿಂತ 1 ತಿಂಗಳು ಮುಂಚೆ ಅಂದರೆ ಜುಲೈ 4ನೇ ತಾರೀಕಿಗೆ 3.4 ರಿಕ್ಟರ್ ಮಾಪನದ ಒಂದು ಭೂಕಂಪ ಆಗಿತ್ತು. ಆದರೆ 4 ವರ್ಷಗಳಿಂದ ಸತತವಾಗಿ ಏನಿದೆ ಈ ಥರ ನಮಗೆ ಈಗ ಶಿವಮೊಗ್ಗದಲ್ಲಿ ಮೊನ್ನೆ 3 ದಿನ ಹಿಂದೆ ಏನಾಯಿತು, ಅದೇ ಥರ ಭೂಮಿಯಲ್ಲಿ ಶಿಲಾಪದರಗಳ ಸರಿಯುವಿಕೆ ಅಥವಾ ಜೋರಾದ ಶಬ್ದ ಕೇಳಿಬರ್ತಾ ಇತ್ತು. ವಿಶೇಷ ಏನಂದರೆ ಮಡಿಕೇರಿಯಲ್ಲಿ ಹಿಂದೆ 1924ರಲ್ಲಿ ಒಮ್ಮೆ ಭೂಕಂಪ ಆಗಿತ್ತು. ಅದಾದಮೇಲೆ ಎಂದೂ ಭೂಕಂಪ ಆಗಿರಲಿಲ್ಲ. ಈ ನಾವೇನು ದುರಂತ ಏನು ಹೇಳ್ತಾ ಇದ್ದೀವಿ ಆಗಸ್ಟ್ನಲ್ಲಿ, ಅದಕ್ಕಿಂತ ಮುಂಚೆ ಮೊನ್ನಂಗೇರಿ ಅಂದರೆ ಮಡಿಕೇರಿಯಿಂದ ಒಂದು 10-12 ಕಿಲೋಮೀಟರ್ ದೂರದಲ್ಲಾಗಿತ್ತು. ಅದು ಪಶ್ಚಿಮ ಘಟ್ಟದ ಒಂದು ಗುಡ್ಡದ ಮೇಲೆ ಆಗಿತ್ತು. ಕೊಡಗು ಮಹಾ ದುರಂತಕ್ಕೂ ಮುನ್ನ ಮೊಣ್ಣಂಗೇರಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿತ್ತಂತೆ. ಅದೇ ರೀತಿಯಲ್ಲೇ ಇದೀಗ ತೀರ್ಥಹಳ್ಳಿ ಹಾಗೂ ಹೊಸನಗರ ತಾಲೂಕಿನ ಕೆಲವೆಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಈ ಸುಳಿವು ಸಹ ಕೊಡಗು ದುರಂತವನ್ನೇ ನೆನಪು ಮಾಡುವಂತಿದೆ ಅನ್ನೋದು ಇಲ್ಲಿನ ಭಯಾನಕ ಭವಿಷ್ಯ ಆಗಿದೆ. ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಭವಿಷ್ಯ ನಿಜವಾಗುತ್ತಾ?
ಪಶ್ಚಿಮ ಘಟ್ಟದ ಮೇಲಿನ ಅವ್ಯಾಹತ ದಾಳಿಯ ದುಷ್ಪರಿಣಾಮ ಕೆಲ ವರ್ಷಗಳಲ್ಲೇ ಅನುಭವಕ್ಕೆ ಬರಲಿದೆ ಅನ್ನೋ ಮಾಧವ್ ಗಾಡ್ಗೀಳ್ ಭವಿಷ್ಯ ನಿಜವಾಗ್ತಿದೆಯಾ ಅನ್ಸುತ್ತೆ. ಸಹ್ಯಾದ್ರಿ ಶ್ರೇಣಿಯ ಉಳಿವಿಗಾಗಿ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ ವರದಿಯೊಂದನ್ನು ನೀಡಿದ್ರು. ಇದೇ ವರದಿಯಲ್ಲೇ ಅದೊಂದು ಸೂಚನೆಯನ್ನು ದಾಖಲಿಸಿದ್ರು. ಪರಿಸರ ಕಾಪಾಡಿಕೊಳ್ಳದೇ ಇದ್ರೆ ಪ್ರವಾಹ, ಭೂಕುಸಿತ ದುರಂತಗಳು ಸಂಭವಿಸ್ತವೆ. ಹೀಗಂತ 2011ರಲ್ಲೇ ಪರಿಸರ ವಿಜ್ಞಾನಿ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ ಎಚ್ಚರಿಸಿದ್ರು. ಆಗ ಯಾರೊಬ್ಬರು ಕೂಡ ಈ ಮಾತನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆ ಬೇಜವಾಬ್ದಾರಿತನಕ್ಕೆ ಕೇರಳ, ಕೊಡಗು ದುರಂತಗಳು ತಕ್ಕ ಪಾಠ ಕಲಿಸಿದ್ರು. ಸದ್ಯ ಮತ್ತೊಂದು ದುರಂತದ ಸುಳಿವು ಇದಾಗಿದೆ ಅನ್ನೋದು ಹೊಸ ವಾದ. ವಿಶೇಷ ಏನಂದ್ರೆ ಈಗ ನಾವು ಶಿವಮೊಗ್ಗದಲ್ಲಿ ಏನಾಗಿದೆ, ಹೊಸನಗರ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಎಲ್ಲಿ ಭೂಕಂಪನ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನೋಡಿದಾಗ ನಮಗೆ ಮಾಧವ್ ಗಾಡ್ಗೀಳ್ ರಿಪೋರ್ಟ್ ಮಡಿಕೇರಿ ಬಗ್ಗೆ ಇರ್ಬೋದು ಅಥವಾ ಪಶ್ಚಿಮ ಘಟ್ಟ ಬಗ್ಗೆ ಏನು ಹೇಳಿದಾಗ ಎರಡು ಸಮಾನತೆ ಕಾಣಿಸ್ತದೆ. ಈ ಹಳ್ಳಿಗಳನ್ನು ನಾವು ತೆಗೆದುಕೊಂಡಾಗ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶದಲ್ಲೇ ಈಗ ಭೂಕಂಪನದ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲಿ ವರಾಯಿ ಡ್ಯಾಮ್ ಇದೆ. ಸೊ ವರಾಯಿ ಡ್ಯಾಮಲ್ಲಿ ನಮಗೆಲ್ಲರಿಗೂ ಗೊತ್ತಿರ್ಬೋದು, ಹೋದ ವರ್ಷ ಮಳೆ ಜಾಸ್ತಿ ಆಗಿದೆ. ಆ ಮಳೆಯಿಂದ ಹೂಳು ತೆಗೆದಿಲ್ಲ, ಯಾವುದೇ ಡ್ಯಾಮಲ್ಲಿ ಹೂಳು ತೆಗೆದಿಲ್ಲ. ಹಾಗಾಗಿ ಈ ನೀರಿನ ಒಂದು ಏನು ಕೆಪಾಸಿಟಿ ಜಾಸ್ತಿ ಆಗಿದೆ, ಹೂಳು ಇವೆಲ್ಲ ಸೇರಿ ಭೂಮಿಯ ಕೆಳಗಿರುವ ಒಂದು ಶಿಲಾಪದರಗಳ ಸರಿಯುವಿಕೆಗೆ ಒಂದು ಕಾರಣ ಆಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಡ್ಯಾಮ್ಗಳಿರೋದು ಎಲ್ಲರಿಗೂ ಗೊತ್ತಿರುವ ಒಂದು ಸಂಗತಿ. ಸೊ ಹಾಗಾಗಿ ಇದು ನಾವೊಂದು ಟಿಕ್ಕಿಂಗ್ ಬಾಂಬ್ ಮೇಲೆ ಕುತ್ಕೊಂಡಿದ್ದೀವಿ ಅಂದರೆ ತಪ್ಪಾಗ್ಲಿಕ್ಕೆ ಆಗಲ್ಲ, ತಪ್ಪಿಲ್ಲ ಅಂತ ನಾನು ಹೇಳ್ಬೋದು. ಭಾರಿ ಅನಾಹುತವೊಂದು ಕಾದಿದೆ ಅನ್ನೋದನ್ನೇ ಮಾಧವ್ ಗಾಡ್ಗೀಳ್ ಸಹ ಹೇಳಿದ್ರು. ಸದ್ಯ ಮಲೆನಾಡಿನಲ್ಲಿ ಸಂಭವಿಸಿರೋ ಭೂಕಂಪನದ ಅನುಭವಗಳು ಮತ್ತೊಂದು ಮಹಾ ದುರಂತದ ಸುಳಿವನ್ನೇ ನೀಡ್ತಿದೆ. ಇದಕ್ಕಿಂತಲೂ ರೋಚಕ ಸಂಗತಿ ಅಂದ್ರೆ ಮಲೆನಾಡಿನಲ್ಲೇ ಸಮಸ್ಯೆ ಎದುರಾದ್ರೆ ಸಂಭವಿಸೋ ದುರಂತ ಸಾಮಾನ್ಯದ್ದಲ್ಲ. ಫೆಬ್ರವರಿ ತಿಂಗಳ ಮೊದಲ ದಿನದಿಂದಲೇ ಭೂಕಂಪನ ಭಾರತವನ್ನ ಕಾಡ್ತಿದೆ. ಅಫ್ಘಾನಿಸ್ತಾನದ ಹಿಂದೂಕುಷ್ ಪರ್ವತ ಪ್ರದೇಶದಲ್ಲಿ ರಿಕ್ಟರ್ ಮಾಪಕದಲ್ಲಿ 6.1 ತೀವ್ರತೆಯ ಪ್ರಬಲ ಭೂಕಂಪವಾಗಿತ್ತು. ಇದರಿಂದಾಗಿ ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಕೆಲವೆಡೆ ಭೂಮಿ ಕಂಪಿಸಿದ ಅನುಭವವಾಯಿತು. ಆ ಮಧ್ಯಾಹ್ನವೇ ಮಹಾರಾಷ್ಟ್ರದಲ್ಲೂ ಭೂಮಿ ಕಂಪಿಸಿಬಿಡ್ತು. ಮಾರನೇ ದಿನವೇ ಮಲೆನಾಡಿನಲ್ಲೂ ಭೂಮಿ ಕಂಪಿಸಿದೆ. ದೂರದ ಹಿಂದೂಕುಷ್ ಪರ್ವತದಲ್ಲಿ ಶುರುವಾದ ಭೂನಡುಕ ತರಂಗಗಳು ಮಲೆನಾಡಿನ ತೀರ್ಥಹಳ್ಳಿ ಹಾಗೂ ಹೊಸನಗರದವರೆಗೂ ಕಂಪನ ಹುಟ್ಟಿಸಬಲ್ಲವ. ಭೂಮಿಯೊಳಗಿನ ಕರ ಮತ್ತು ಭೂವಿಜ್ಞಾನಿಗಳೇ ಬಲ್ಲರು. ಹಾಗಾಗಿನೇ ಮಲೆನಾಡಿನಲ್ಲಿ ಸಂಭವಿಸಿರೋ ಭೂಕಂಪನದ ಅನುಭವಗಳು ಬಹುದೊಡ್ಡ ದುರಂತದ ಮುನ್ಸೂಚನೆ ನೀಡುತ್ತಿವೆ ಎನ್ನಲಾಗ್ತಿದೆ. ಅದರಲ್ಲೂ ಮಲೆನಾಡಿನಂಥ ಮಲೆನಾಡು ಕೇರಳ, ಕೊಡಗಿನಂತೆ ನಲುಗಿ ನರಳಬೇಕಾಗುತ್ತಾ? ಇಂಥದ್ದೊಂದು ಪ್ರಶ್ನೆಗೂ ಇಲ್ಲಿ ಉತ್ತರವಿದೆ. ಸಾಮಾನ್ಯವಾಗಿ ಅಣೆಕಟ್ಟೆ ಥರನೇ ಆಗತ್ತೆ ಸರ್. ಇದು ನಿಮ್ಗೆ ಗುರ್ತು ಕೊಯ್ನಾದಲ್ಲಿ ಜಾಸ್ತಿ. ಯಾಕೆ ಅಂದರೆ ಅದು ಫೇಮಸ್. ನಾವು ಸಣ್ಣ ಹುಡುಗರನ್ನೇ ನೋಡಿದ್ವಿ. ಅದು ಅಲ್ಲಿ ಇದು ಪ್ರಾಕೃತಿಕವಾಗಿ ನಾವೆಲ್ಲದನ್ನು ಉಳಿಸಿದ್ರೆ ಅಣೆಕಟ್ಟಿಗೆ ಮೇಲೆ ಪ್ರೆಷರ್ ಬೀಳಲ್ಲ ಸರ್. ಮೇಯ್ನು ನಾವು ಏನು ಮಾಡಿದ್ದೀವಿ, ಮರಳು ಮಾಫಿಯಾದಲ್ಲಿ ಮರಳುಗಳನ್ನೆಲ್ಲ ತೆಗೆದಿದ್ದೀವಿ. ಒಂದು ಕಾಡೆಲ್ಲ ವಿನಾಶ ಆಯಿತು. ಇದೆಲ್ಲ ಏನಾಯಿತು, ಡ್ಯಾಮ್ ಮೇಲೆ ಪ್ರೆಷರ್ ಬೀಳುತ್ತೆ. ಆ ನಿಟ್ಟಿನಲ್ಲಿ ನಾವು ಅದ್ರ ಬಗ್ಗೆ ಪ್ರಿಕಾಷನರಿ ತೊಗೊಂಡು ಏನು ಕಾರಣ, ಎಲ್ಲೆಲ್ಲಿ ಏನೇನಾಗಿದೆ ಅದೆಲ್ಲ ಸರಿಪಡಿಸ್ತಾ ಬಂದರೆ, ಕೆಲವು ಯೋಜನೆಗಳನ್ನೆಲ್ಲ ಎಕ್ಸ್ಪರ್ಟ್ ಇಟ್ಕೊಂಡು ಅದ್ರ ಬಗ್ಗೆ ಮಾಡಿದ್ರೆ, ಈಗ ನಾವು ಗಾಡ್ಗೀಳ್ ವರದಿ ಬೇಕು ಅಂತೇಳಿ ಅಥವಾ ಕಸ್ತೂರಿ ರಂಗನ್ ವರದಿ ಬೇಕಂತ ನಿಮಗೆ ಗುರ್ತು, ಹೋರಾಟ ನಡೀತಾನೆ ಇದೆ. ಇದಕ್ಕೆ ಒಂದು ಪರಿಹಾರ ಸಿಕ್ಕಿಲ್ಲ ಅಂದರೆ ಇವತ್ತಲ್ಲ ನಾಳೆ ನಮ್ಮ ಗಂಡಾಂತರ ಇದ್ದೇ ಇದೆ ಸರ್. ಇವತ್ತಲ್ಲ ನಾಳೆ ಗಂಡಾಂತರ ತಪ್ಪಿದ್ದಲ್ಲ. ಇದೇ ಮಾತೆ ಇದೀಗ ಮಲೆನಾಡಿನ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡ್ತಿರೋದು. ಅದಕ್ಕಿಂತಲೂ ಮಿಗಿಲಾಗಿ ಮಲೆನಾಡು ಡೇಂಜರ್ ಝೋನ್ ಆಗಿ ಬದಲಾಗ್ತಿದ್ಯಾ ಅನ್ಸುತ್ತೆ. ಯಾಕಂದ್ರೆ ಸಹ್ಯಾದ್ರಿ ಶ್ರೇಣಿಯ ಕೇರಳ ಭಾಗ ಅಕ್ಷರಶಃ ನಲುಗಿ ನೀರು ಪಾಲಾಗಿತ್ತು. ಅದಕ್ಕೆ ಹೊಂದಿಕೊಂಡಂತೆಯೇ ಇರೋ ಕೊಡಗು ಸಹ ನಲುಗಿ ನರಳಿದೆ. ಮುಂದಿನ ಸರದಿ ಮಲೆನಾಡಿನದ್ದು ಎನ್ನಲಾಗ್ತಿದೆ. ಮಲೆನಾಡಿಗೂ ಕರಾವಳಿಗೂ ಘಟ್ಟ ಒಂದು ಕೊಂಡಿಯಾಗಿದೆ. ಮೇಲಿನ ಘಟ್ಟಕ್ಕೂ ಕೆಳಗಿನ ಕರಾವಳಿಗೂ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಸಂಬಂಧವನ್ನ ಸಾರುವಂತ ಘಟ್ಟ ಸಾಲು ನಿರ್ನಾಮವಾಗುತ್ತಾ? ಇಂಥದ್ದು ಒಂದು ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಿದೆ. ಈ ಬಗ್ಗೆ ಪಶ್ಚಿಮ ಘಟ್ಟ ಉಳಿಸಿ ಸಮಿತಿ ಸದಸ್ಯ ಅಜಯ್ ಕುಮಾರ್ ವಿಶ್ಲೇಷಿಸೋದು ಹೀಗೆ. ಪಶ್ಚಿಮ ಘಟ್ಟ ಅಂದರೆ ನಾವು ಸೌತ್ ಕೇಂದ್ರ ಮತ್ತು ಈ ಮೇಲೆ ಘಟ್ಟದ ಮೇಲೆ ಏನಿದೆ ಆ ಭಾಗದಲ್ಲಿ ಸುತ್ತಲೂ ಆ ಭಾಗದಲ್ಲೇ ಈ ಎಕ್ಸ್ಪೀರಿಯನ್ಸ್ ಆಗಿರೋದು ಭೂಕಂಪನ. ಸೊ ಹೆಚ್ಚು ಕಡಿಮೆ ಏನಾದರೆ ನಮಗೂ ಮತ್ತು ಸೌತ್ ಕೇಂದ್ರಗೆ ಏನಿದೆ ಒಂದು ಕನೆಕ್ಟಿವಿಟಿ ತಪ್ಪೋಗ್ತದೆ. ಆಗುಂಬೆ ಘಾಟ್ ಇರ್ಬೋದು, ಹುಲಿಕಲ್ ಘಾಟು.
ಸೊ ಈ ಲ್ಯಾಂಡ್ ಸ್ಲೈಡ್ ಆಯಿತು ಅಂದರೆ ನಾವು ಸುತ್ತೊಡ್ಕೊಂಡು ಹೋಗಬೇಕಾಗ್ತದೆ ಎಲ್ಲಿಗೆ ಸೌತ್ ಕೇಂದ್ರಕ್ಕೆ ಮಂಗಳೂರಕ್ಕೆ. ಇದು ಆಗಬಾರ್ದು ಅಂದರೆ ಈಗಲೇ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಮುತುವರ್ಜಿ ವಹಿಸಿ ನಮ್ಮ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಬೆಂಗಳೂರಲ್ಲಿ ಅವ್ರ ಜೊತೆ ವಿಮರ್ಶೆ ಮಾಡಿ ದಯವಿಟ್ಟು ಈ ಸೂಕ್ಷ್ಮ ಪ್ರದೇಶಗಳಿಗೆ ಅವ್ರು ಹೋಗಿ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅದನ್ನು ತಗೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಪ್ರದೇಶ ಅಂತ ಕಸ್ತೂರಿ ರಂಗನ್ ವರದಿ ನೀಡಿದೆ. ಈ ವರದಿ ಅನುಷ್ಠಾನಕ್ಕೆ ರಾಜಕಾರಣಿಗಳು ಸ್ಥಳೀಯರು ವ್ಯಾಪಕ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡಿದ್ರೆ ಮಾತ್ರ ಮಲೆನಾಡಿಗೆ ಉಳಿಗಾಲ, ಇಲ್ಲದೇ ಇದ್ರೆ ಪ್ರಕೃತಿ ವಿಕೋಪ ಸಂಭವಿಸೋದು ಗ್ಯಾರಂಟಿ. ಮಲೆನಾಡಿನ ಘಟ್ಟದಲ್ಲಿ ರಾಜ್ಯದ ಅತಿ ದೊಡ್ಡ ಲಿಂಗನಮಕ್ಕಿ, ಭದ್ರಾ, ಮಾಣಿ, ತುಂಗ, ಚಕ್ರ ಜಲಾಶಯಗಳಿವೆ. ಇದರ ಜೊತೆಗೆ ತುಂಗಭದ್ರಾ, ಮಾಲತಿ, ವಾರಾಹಿ, ಶರಾವತಿ, ವರದಾ ಸೇರಿದಂತೆ ಅನೇಕ ನದಿಗಳಿವೆ. ಹೀಗಾಗಿ ಇಲ್ಲಿ ಭೂಮಿ ಕಂಪಿಸಿದ್ರೆ ಮಲೆನಾಡು ಕೇರಳವನ್ನು ಮೀರಿಸುವಂತೆ ಜಲಪ್ರಳಯದಲ್ಲಿ ಸಿಲುಕಾಕೊಳ್ಳುತ್ತೆ. ಮಲೆನಾಡಿನಲ್ಲೇ ಅತಿ ಹೆಚ್ಚು ಡ್ಯಾಂಗಳಿದ್ದು ಇಂಥ ಭೂಕಂಪನಗಳಿಗೆ ಸಣ್ಣ ಬಿರುಕು ಬಿಟ್ಟರೂ ಸಹ್ಯಾದ್ರಿ ಶ್ರೇಣಿಯ ಜೀವ ವೈವಿಧ್ಯತೆ ಜಲಸಮಾಧಿಯಾಗುತ್ತೆ. ಈ ಭಾಗದ 106 ಗ್ರಾಮಗಳು ಸಂಪೂರ್ಣ ನಾಶವಾಗ್ತವೆ. ಸಾವು ನೋವಿನ ಪ್ರಮಾಣ ಊಹಿಸಿಕೊಳ್ಳೋದು ಕಷ್ಟ. ಬ್ರೆಸಿಲ್ ಡ್ಯಾಮ್ ಒಡೆದಾಗ ಸೃಷ್ಟಿಯಾದ ಅನಾಹುತಕ್ಕಿಂತಲೂ 2 ಪಟ್ಟು ಹೆಚ್ಚು ಅಂತಾನೆ ಹೇಳಬೇಕು. ಯಾಕಂದ್ರೆ ಇಲ್ಲಿನ ಮಾಣಿ ಡ್ಯಾಮ್ ಒಂದು ರೀತಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ ರೀತಿ ಇದೆ. ಮೇಲಿಂದ ಹಠಾತ್ ಆಗಿ ನೀರು ಹೊರದ್ರೆ ಎಂಥ ದುರಂತ ಎದುರಾಗಬಹುದು ಅನ್ನೋದನ್ನ ಊಹಿಸೋದಕ್ಕೂ ಕಷ್ಟವಾಗುತ್ತೆ. ಮಲೆನಾಡು ಕರ್ನಾಟಕದ ಶ್ವಾಸಕೋಶ ಅಂದ್ರೆ ತಪ್ಪಾಗೋದಿಲ್ಲ. ಇದಿಷ್ಟೇ ಅಲ್ಲ, ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ ದೀಪ ಉರಿತಿದೆ ಅಂದ್ರೆ ಅದಕ್ಕೂ ಕಾರಣ ಮಲೆನಾಡಿನ ಜಲವಿದ್ಯುತ್ ಘಟಕಗಳು. ಹೌದು, ಲಿಂಗನಮಕ್ಕಿ, ವಾರಾಹಿ ಸೇರಿದಂತೆ ಹಲವು ಜಲವಿದ್ಯುತ್ ಘಟಕಗಳು ಕೆಲಸ ನಿಲ್ಲಿಸುವಾಗಲೇ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲೇ ನಗರವಾಸಿಗಳು ಪರದಾಡಿ ಪರಚಾಡ್ತಾರೆ. ಅಂಥದ್ರಲ್ಲಿ ಮಲೆನಾಡಿಗೆ ಸಮಸ್ಯೆ ಎದುರಾಗ್ಬಿಟ್ರೆ ಕರ್ನಾಟಕ ಕತ್ತಲಲ್ಲಿರಬೇಕಾಗುತ್ತೆ. ಇಂಥದ್ದೊಂದು ಸಂಕಷ್ಟ, ಅನಾಹುತ ಎದುರಾಗಬಾರದು ಅಂದ್ರೆ ನಮ್ಮ ದುರಾಸೆಗೆ ಫುಲ್ ಸ್ಟಾಪ್ ಹಾಕಬೇಕಿದೆ. ಮಡಿಕೇರಿಯಲ್ಲಿ ಏನಾಗಿದೆ ಅದೇ ಕಾರಣಗಳು. ನಿರಂತರವಾಗಿ ಕಾಡನ್ನು ಕಡಿತಾ ಇದ್ದಾರೆ, ಗುಡ್ಡಗಳನ್ನು ಕಡಿತಾ ಇದ್ದಾರೆ. ಅದೇ ರೀತಿ ಲ್ಯಾಂಡ್ ಕನ್ವರ್ಷನ್ ಆಗ್ತಿದೆ. ಕೃಷಿ ಭೂಮಿಯನ್ನು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ರೋಡ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಘಟ್ಟದ ಮೇಲೆ ರೋಡ್ಗಳು ಮಾಡ್ತಿದ್ದಾರೆ. ಆಗುಂಬೆ ಇರ್ಬೋದು, ಹಿಲ್ಕಲ್ ಇರ್ಬೋದು. ಇಲ್ಲಿ ಸೂಕ್ಷ್ಮ ಪ್ರದೇಶ ಇದು, ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಂಗೆ ಸೂಕ್ಷ್ಮ ಪ್ರದೇಶ. ಆದರೆ ಇಲ್ಲಿ ರೋಡ್ ಮಾಡಲಿಕ್ಕೆ ರೋಡ್ ಅಗಲ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ಇರೋ ಗುಡಗಳನ್ನು ಮಾಯ ಆಗ್ತಾ ಇದ್ದಾವೆ. ಆಮೇಲೆ ಮರಗಳನ್ನು ಕಡಿತಾ ಇದ್ದಾರೆ. ಹಾಗಾಗಿ ಈ ಏನು ನಾವು ಮಡಿಕೇರಿಗೆ ಮತ್ತೆ ಶಿವಮೊಗ್ಗಕ್ಕೆ ನಾವು ಏನು ನೋಡಿದಾಗ ಈ ದುರಂತದ ಒಂದು ಮುನ್ಸೂಚನೆ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ಮಲೆನಾಡಿನಲ್ಲಿ ಸಂಭವಿಸಿರೋ ಭೂಕಂಪನವೂ ಸಹ ಭಯದ ಭವಿಷ್ಯ ನುಡಿತಾ ಇದೆ. ಅಕ್ರಮ ಕಲ್ಲು ಗಣಿಗಾರಿಕೆ, ಅಕ್ರಮ ಮರಳು ದಂಧೆಗಳು ನಿಲ್ಲದಿದ್ರೆ ಸರ್ವನಾಶ ಗ್ಯಾರಂಟಿ. ಕಾಡನ್ನ ಉಳಿಸಿ ಮತ್ತಷ್ಟು ಬೆಳೆಸಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇಲ್ಲ ಅಂದ್ರೆ ಮಲೆನಾಡಿನ ಜೊತೆಗೆ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಇಂಚಿಂಚಾಗಿ ಕರಗ್ತಾ ಬರುತ್ತೆ. ಪ್ರಕೃತಿ ಮುಂದೆ ಮನುಷ್ಯ ಎಂದೆಂದಿಗೂ ಕುಬ್ಜನಂತೆಯೇ ಕಾಣ್ತಾನೆ. ಆದರೂ ನಿಸರ್ಗದ ಎದುರು ತನ್ನ ಅಟ್ಟಹಾಸ ತೋರಿಸೋಕೆ ಹೋದ್ರೆ ಸರ್ವನಾಶ ಗ್ಯಾರಂಟಿ ಅನ್ನೋದನ್ನ ಕಲಿತುಕೊಳ್ಬೇಕಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.